ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರಾ, ಥ್ಯಾಂಕ್ ಯು ಸೋ ಮಚ್. ಮಾಡಿಲ್ಲ ಅಂದರೆ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ನನ್ನ ಹೇರ್ ಕೇರ್ ರುಟೀನ್ ಆಗಿರುತ್ತೆ. ನಾನು ಎಲ್ಲೇ ಆಚೆ ಕಡೆ ಹೋದ್ರೂ, ಹೊರಗಡೆ ಎಲ್ಲಾದರೂ ಹೊಸದಾಗಿ ಯಾರಾದರೂ ಪರಿಚಯ ಆದರೆ ನಂಗೆಲ್ಲರೂ ಫಸ್ಟ್ ಕೇಳೋದೆ ನಿಮ್ಮ ಹೇರ್ ಕೇರ್ ರುಟೀನ್ ಏನು ಹಚ್ತೀರಾ ನಿಮ್ಮ ಕೂದಲಿಗೆ, ಆಮೇಲಿಂದ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ, ನಿಮ್ಮ ಕೂದಲು ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಕಾಂಪ್ಲಿಮೆಂಟ್. ನನ್ನ ಹೇರ್ಗೆ ನಾನು ಯಾವುದೇ ಥರ ಟ್ರೀಟ್ಮೆಂಟ್ ಮಾಡಿಸಿಲ್ಲ, ಬಟ್ ಇತ್ತೀಚೆಗೆ ನಾನು ಹೇರ್ ಕೇರ್ ರುಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಒಳ್ಳೆ ರಿಸಲ್ಟ್ ನಂಗೆ ಸಿಕ್ಕಿದೆ. ಅದೇ ಹಾನೆಸ್ಟ್ ರುಟೀನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಕಮ್ ಲೆಟ್ಸ್ ಸ್ಟಾರ್ಟ್. ಸ್ಟೆಪ್ ಬಂದು ಆಯಿಲಿಂಗ್. ಇವಾಗ ನಾನು ಹೇರ್ ವಾಶ್ ಮಾಡಿ 3 ಡೇಸ್ ಆಗಿದೆ. ನೋಡಿ ಇಷ್ಟಿದೆ ನನ್ನ ಕನ್ಸಿಸ್ಟೆನ್ಸಿ ಹೇರಲ್ಲಿ, ಅಂದರೆ ಇಷ್ಟು ಡ್ರೈನೆಸ್ ಇದೆ, ಬಟ್ ಮುಂದ್ಗಡೆ ಫುಲ್ ಆಯಿಲಿ ಆಗಿಬಿಟ್ಟಿದೆ ಸ್ಕ್ಯಾಲ್ಪು. ನನ್ನ ಸ್ಕ್ಯಾಲ್ಪು ಆಯಿಲಿ ಸ್ಕ್ಯಾಲ್ಪು, ಸೊ ನಂಗೆ ಬೇಗ 2-3 ಡೇಸಲ್ಲಿ ಸ್ಕ್ಯಾಲ್ಪ್ ಎಲ್ಲ ಫುಲ್ ಆಯಿಲಿ ಆಗುತ್ತೆ. ನನಗೆ ಕೋಕೋನಟ್ ಆಯಿಲ್ ಸೂಟ್ ಆಗೋದಿಲ್ಲ, ಅಂದರೆ ಹಚ್ಕೊಂಡಾಗ ನನಗೆ ಸ್ವಲ್ಪ ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ಇದೆಲ್ಲ ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗ ಗೊತ್ತಾಗಿರೋದು. ನನಗೆ ಆಲ್ಮಂಡ್ ಆಯಿಲ್ ಸೂಟ್ ಆಗುತ್ತೆ. ನಾನು ಬಜಾಜ್ ಅವರ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತೀನಿ ಆ್ಯಂಡ್ ಇದೇ ಆಯಿಲ್ನ ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಇದೇ ಆಯಿಲ್ನ ನಾನು ಐ ಥಿಂಕ್ ವೀಕ್ಲಿ ಒನ್ಸ್ ಯೂಸ್ ಮಾಡ್ತೀನಿ, ಅಥವಾ 10 ಡೇಸ್ ಒನ್ಸು. ನಾನು ತುಂಬ ದಿನ ಆದಮೇಲೆ ಹಚ್ಚಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬಿಟ್ಟು 10 ಡೇಸ್ ಒನ್ಸ್ ಯೂಸ್ ಮಾಡ್ತೀನಿ. ನಾಟ್ ಎವ್ರಿ ಡೇ, ನಾಟ್ ಎವ್ರಿ ಲೈಕ್ 3 ಡೇಸ್ ಆ ಥರ ಯೂಸ್ ಮಾಡೋದಿಲ್ಲ, ಬಿಕಾಸ್ ನನ್ನ ಸ್ಕ್ಯಾಲ್ಪಿಗೆ ಇಟ್ ಇಸ್ ಆಲ್ರೆಡಿ ಆಯಿಲಿ. ನನಗೆ ತುಂಬ ಆಯಿಲ್ ಸೂಟ್ ಆಗೋದಿಲ್ಲ. This is the first step, oiling. So before oiling, what I recommend or what I do is brushing my hair. ನಾನು ಯೂಶಲಿ ಹೇರ್ನ ಬ್ರಷ್ ಮಾಡ್ಕೊತೀನಿ ಬಿಫೋರ್ ಆಯಿಲಿಂಗ್. ಯಾವ್ದಾದ್ರು ವುಡನ್ ಬ್ರಷ್ ತಗೊಳ್ಳಿ ಅಥವಾ ಎನಿ ವೈಡ್ ಆಂಗಲ್ ಬ್ರಷ್ ತಗೊಂಡು ಜಸ್ಟ್ ಬ್ರಷ್ ಯೋರ್ ಹೇರ್ ಫುಲ್, ಅಂದರೆ ನೀಟಾಗಿ ಯಾವುದೇ ಟ್ಯಾಂಗಲ್ಸ್ ಇಲ್ಲದಿರೋ ಥರ ಒಂದ್ಸತಿ ಬ್ರಷ್ ಮಾಡ್ಕೊಬೇಕು. ಅಲ್ಲಿ ಕೂದಲೇ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಸ್ಕ್ರೀನಲ್ಲಿ. ನೀಟಾಗಿ ವಿತೌಟ್ ಲಿವಿಂಗ್ ಎನಿ ಟ್ಯಾಂಗಲ್ಸ್ ಒಂದ್ಸತಿ ನೀಟಾಗಿ ಹೇರ್ನ ಬ್ರಷ್ ಮಾಡ್ಕೊಳ್ಳಿ. ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ಗೆ ನನ್ನ ಕೂದಲು ಆ್ಯಕ್ಚುಲಿ ಯು ಕ್ಯಾನ್ ಸಿ ಬ್ರೌನ್ ಕಲರ್ ಕಾಣಿಸುತ್ತೆ, ಸಮ್ವಾಟ್ ಬ್ರೌನ್ ಟು ಬರ್ಗ್ಯಾಂಡಿ. ನಂಗೆ ಈ ಕಲರ್ ತುಂಬ ಇಷ್ಟ. ಆ್ಯಂಡ್ ದಿಸ್ ಇಸ್ ಮೈ ನ್ಯಾಚುರಲ್ ಹೇರ್. ನಾನು ಏನು ಕಲರ್ ಮಾಡಿಸಿಲ್ಲ, ಬಟ್ ಸಮ್ಟೈಮ್ಸ್ ಐ ಅಪ್ಲೈ ಹೆನ್ನಾ, ನಾಟ್ ಫಾರ್ ಕಲರ್ ಬಟ್ ಏನದು ಕೂಲ್ ಆಗುತ್ತೆ ಬಾಡಿ, ಅದಕ್ಕೆ ನಾನು ಸಮ್ಟೈಮ್ಸ್ ಐ ಅಪ್ಲೈ. ಅಂಟಿಲ್ ಡಿಗ್ರಿ ಓದೋ ತನಕನೂ ನನ್ನ ಕೂದಲು ಇನ್ನೂ ತುಂಬ ಚೆನ್ನಾಗಿತ್ತು. ನೀವು ನಂಬೋದಿಲ್ಲ, ಬೇಕಾದರೆ ಇಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಇಮೇಜ್ನ ಹಾಕ್ತೀನಿ. ತುಂಬ ಚೆನ್ನಾಗಿತ್ತು. ಬಟ್ ಏನು ಕೇರ್ ಮಾಡ್ದೇನೆ, ಏನೂ ಕನ್ಸರ್ನ್ ಕೇರ್ ಏನೂ ಇಲ್ಲ ನನಗೆ. ಫುಲ್ಲು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಬಿಟ್ಟೆ. ಫುಲ್ಲು ಏನಂತಾರೆ ಬಿಡು, ಚೆನ್ನಾಗೇ ಇರುತ್ತೆ ಯಾವಾಗ್ಲೂ, ಓವರ್ ಕಾನ್ಫಿಡೆನ್ಸ್ ಅಂತಾರಲ್ಲ ಆ ಥರ. ಒಂದು ಟೈಮಲ್ಲಿ ಅದ್ರ ಬಗ್ಗೆ ಏನು ಗಮನ ಹೋಗಲಿಲ್ಲ. ಸೊ ಅವಾಗ ತುಂಬ ಸ್ವಲ್ಪ ಕೂದಲು ಉದುರೋಯ್ತು. ನಾನು PU ಇದ್ದಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೇಳ್ತಾ ಇದ್ರು ನಿನ್ನ ಕೂದಲು ತುಂಬ ಚೆನ್ನಾಗಿದೆ ಅಂತ. ನಂಗೆ ತುಂಬ ಖುಷಿ. ಅವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಈಗ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ಒಂಥರ, ಲೈಕ್ ಕಾಂಪ್ಲಿಮೆಂಟ್ಸ್ ಎಲ್ಲ ನೆನೆಸ್ಕೊಂಡು. ನೀಟಾಗಿ ಸ್ಕ್ಯಾಲ್ಪ್ಗೆ ಸ್ವಲ್ಪ ಮಸಾಜ್ ಆಗೋ ಥರ ಆಯಿಲ್ನ ಅಪ್ಲೈ ಮಾಡಿ. ನಾನು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ, ತುಂಬ ಅಪ್ಲೈ ಮಾಡ್ತಾ ಇಲ್ಲ. ಹೇಳ್ದಂಗೆ ನನ್ನ ಸ್ಕ್ಯಾಲ್ಪ್ಗೆ ತುಂಬ ಆಯಿಲ್ ಹಚ್ಚಿದ್ರೆ ಸೂಟ್ ಆಗೋದಿಲ್ಲ. ಇಷ್ಟೊಂದೇ ಒಂದು ಸ್ವಲ್ಪ ತಗೊಂಡು ಅಷ್ಟು ಹಚ್ಕೊಂಡು ಅಷ್ಟು ಕಾಣಿಸ್ತಾ ಇದ್ದೀನಿ. ಓಕೆ, ಇಷ್ಟು ಆಯಿಲ್ನ ಹಚ್ಚಿದ್ದೀನಿ. ತುಂಬ ಸ್ಕ್ಯಾಲ್ಪ್ಗೆ ಹಚ್ಚಿಲ್ಲ, ಬಟ್ ಹೇರ್ಗೆ ಹಚ್ತೀನಿ, ಬಿಕಾಸ್ ಹೇರ್ ಡ್ರೈ ಇದೆ. ಹೇರ್ ಏನು ತುಂಬ ಆಯಿಲಿ ಇಲ್ಲ. ಅಗೇನ್ ಫ್ಯೂ ಡ್ರಾಪ್ಸ್, ಒಂದು 10 to 20 ಡ್ರಾಪ್ಸ್ ನೀಟಾಗಿ ಪಾಮಲ್ಲಿ ಈ ಥರ ರಬ್ ಮಾಡಿಕೊಂಡು. ಆಯಿಲ್ ಸ್ವಲ್ಪ ಬಿಸಿ ಆಗುತ್ತೆ, ಬಿಸಿ ಆಗ್ತಾ ಇದೆ ಗೊತ್ತಾಗುತ್ತಲ್ವ, ಆ ಬಿಸಿ ಫೀಲ್ ಆದಾಗ ಫುಲ್ ಹೇರ್ಗೆ ಈ ಥರ ಒಂದೇ ಸತಿ ಹಿಂಗೆ ಹಚ್ತೀನಿ. ತುಂಬ ಟೈಮ್ ಇದ್ದು, ತುಂಬ ಪೇಷನ್ಸ್ ಇದ್ದರೆ ಐ ಡೂ ಒಂದೊಂದು ಸತಿ ಈ ಥರ ಫುಲ್ಲು ಕೇರ್ ಮಾಡ್ಕೊಳ್ಳೋ ಪೇಷನ್ಸ್ ಇದ್ದಾಗ ಫುಲ್ಲು ನಿಧಾನಕ್ಕೆ ಹಚ್ಕೊತೀನಿ. ಆ್ಯಂಡ್ ನನಗೆ ಯಾರಾದರೂ ಹಚ್ಕೊಟ್ರೆ ತುಂಬ ಇಷ್ಟ. ಒಂದೊಂದ್ಸತಿ ನನ್ನ ಹಸ್ಬೆಂಡ್ ಹಚ್ತಾರೆ, ಒಂದೊಂದ್ಸತಿ ನಮ್ಮಮ್ಮ, ನನ್ನ ತಂಗಿ ಹಚ್ಕೊಡ್ತಾರೆ. ನಂಗೆ ತುಂಬ ಇಷ್ಟ ಆಗುತ್ತೆ ಹೇರ್ ಆಯಿಲ್ ಬೇರೆಯವ್ರ ಹತ್ರ ಹಚ್ಚಿಸ್ಕೊಳ್ಳೋಕ್ಕೆ. ಫೀಲ್ ಆಗುತ್ತೆ ಒಂಥರ ಮಸಾಜ್, ಚೆನ್ನಾಗಿರುತ್ತೆ. ನೀಟಾಗಿ ಈ ಥರ
ಎಲ್ಲ ಕಡೆ ಮಸಾಜ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಮಾಡ್ಕೊಂಡ್ರೆ ಸಾಕು, ತುಂಬಾ ಹೊತ್ತು ಏನ್ ಬೇಡ. ಸೊ ಫುಲ್ಲು ಹೇರ್ ಫಸ್ಟೇ ಬ್ರಷ್ ಮಾಡಿದಾಗ ತುಂಬಾ ಹೇರ್ ಫಾಲ್ ಆಗೋದಿಲ್ಲ. ಹೇರ್ ಆಯಿಲ್ ಹಚ್ಚುವಾಗ ಇಲ್ಲಾಂದ್ರೆ ಸ್ವಲ್ಪ ಹೇರ್ ಫಾಲ್ ಆಗುತ್ತೆ. ನಾನು ಹಾನೆಸ್ಟ್ ಆಗಿ ನಿಮಗೆ ತೋರಿಸ್ತೀನಿ ನಂಗೆ ಎಷ್ಟು ಹೇರ್ ಫಾಲ್ ಆಯ್ತು ಈಗ ಆಯಿಲ್ ಹಚ್ಚಿದ್ಮೇಲೆ ಅಂತ. ಇಷ್ಟೇ ಕಾಣಿಸುತ್ತಾ ಕ್ಯಾಮ್ರಾದಲ್ಲಿ? ಇಷ್ಟೇ, ಅಷ್ಟೇ ಆಗೋದು. ಅಂದ್ರೆ ನಂಗೆ ತುಂಬಾ ಹೇರ್ ಫಾಲ್ ಕಡಿಮೆ ಆಗಿದೆ. ಪ್ಲೀಸ್ ಯಾರು ಕಣ್ಣಾಗ್ಬೇಡಿ, ಟಚ್ ವುಡ್. ತುಂಬಾ ಕಡಿಮೆ ಹೇರ್ ಫಾಲ್ ಇವಾಗ ಕೇರ್ ಮಾಡ್ತಿರೋದ್ರಿಂದ ಆಗಿದೆ. ಸೊ ಅಷ್ಟು ಹೇರ್ ಫಾಲ್ ಆಗುತ್ತೆ ಬಿಕಾಸ್ ಬ್ರಷ್ ಮಾಡಿದಾಗ ಅಷ್ಟೇ ಆಯಿತು. ಮತ್ತು ಇವಾಗ ಸ್ವಲ್ಪ ಇಷ್ಟ ಆಗಿದೆ. ಅದಾದಮೇಲೆ ಮತ್ತೆ ನಾನು ಹೇರ್ ವಾಶ್ ಮಾಡಿ ಹೇರ್ ಮಾಸ್ಕ್ ಅದೆಲ್ಲ ಹಾಕಾದ್ಮೇಲೆ ಮತ್ತೆ ಅಷ್ಟು ಬರುತ್ತೆ. ದಟ್ ಈಸ್ ನಾರ್ಮಲ್, ಅಷ್ಟು ಬಂದೇ ಬರುತ್ತೆ ಎಲ್ರಿಗೂ. ಹೇರ್ ಆಯಿಲ್ ಅಪ್ಲೈ ಮಾಡಾಯಿತು. ಒಂದು ಸ್ವಲ್ಪ ಹಾಗೆ ಮಸಾಜ್ ಮಾಡಿಕೊಂಡ್ರೆ ಅಷ್ಟೇ, ಮುಗೀತು. ಇನ್ನು ಜಾಸ್ತಿ ಏನು ನಾನು ಮಾಡೋದಿಲ್ಲ. ಸನ್ಸೆಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಲ್ಲಿ ನಮ್ಮ ಮನೇಲಿ, ಅಂದ್ರೆ ನಾನು ಇವಾಗ ನಮ್ಮ ಮಮ್ಮಿ ಮನೇಲಿ ಇದ್ದೀನಿ. ಇಲ್ಲಿ ಸನ್ಸೆಟ್ ಎಕ್ಸಾಕ್ಟ್ಲಿ ನನ್ನ ರೂಮ್ಗೆ ವಿಂಡೋಗೆ ಬರುತ್ತೆ. ನಂಗೆ ತುಂಬಾ ಇಷ್ಟ ಈ ಟೈಮು. ನೀಟಾಗಿ ಬ್ಯೂಟಿಫುಲ್ ಸನ್ಸೆಟ್ ತೋರಿಸ್ತೀನಿ ನಾನು. ಹೇರ್ ಆಯಿಲ್ ಆದಮೇಲೆ ಆಫ್ಟರ್ 2 to 3 hours ಎವ್ರಿ ಟೈಮ್ ವಿ ಶುಡ್ ಟೇಕ್ ಶವರ್. ಬಟ್ ನೆನ್ನೆ ನನಗೆ ತುಂಬ ವರ್ಕ್ ಇದ್ದಿದ್ದ ಕಾರಣ ಐ ಕುಡ್ ನಾಟ್ ಟೇಕ್ ದ ಶವರ್. ಸೊ ಇವಾಗ ತೊಗೊತಾ ಇದ್ದೀನಿ. ನಾನು ಇವಾಗ ಬಿ ಬ್ಲಂಟ್ ಅವರ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಿ. ಹೇರ್ ಫಾಲ್ ಕಂಟ್ರೋಲ್ ಶ್ಯಾಂಪು ಅಂತ ಸಿಗುತ್ತೆ. ಅದು ನಿಮ್ಗೆ ಯಾವ ಶ್ಯಾಂಪು ಸೂಟ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು. ಆಲ್ವೇಸ್ ಡೈಲ್ಯೂಟ್ ದ ಶ್ಯಾಂಪು ವಿತ್ ವಾಟರ್ ಆ್ಯಂಡ್ ದೆನ್ ಯೂಸ್. ಯಾವತ್ತೂ ಡೈರೆಕ್ಟ್ ಶ್ಯಾಂಪೂನ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಯೂಸ್ ಮಾಡಬೇಡಿ. ಇಟ್ ಇಸ್ ಲಿಟಲ್ ಬಿಟ್ ಹಾರ್ಶ್. ಕೆಮಿಕಲ್ಸ್ ಅಂತೂ ಇದ್ದೇ ಇರುತ್ತೆ. ಐ ಥಿಂಕ್ ಯು ಶುಡ್ ಅಟ್ಲೀಸ್ಟ್ ಯು ಕ್ಯಾನ್ ರೆಡ್ಯೂಸ್ ಇಟ್. ಸೊ ಆಫ್ಟರ್ ಶ್ಯಾಂಪು ಎಲ್ಲ ಆದಮೇಲೆ ಯೂಶಲಿ ಶ್ಯಾಂಪೂನ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ, ನಾಟ್ ಟು ದ ಹೇರ್. ಸೊ ದಿಸ್ ಇಸ್ ವಾಟ್ ಐ ಫಾಲೋ. ಅದಾದ್ಮೇಲಿಂದ ಐ ಆಮ್ ಯೂಸಿಂಗ್ ಡವ್ ಅವರ ಹೇರ್ ಮಾಸ್ಕ್. ಇದು ತುಂಬ ಚೆನ್ನಾಗಿದೆ. ಐ ಡೋಂಟ್ ಯೂಸ್ ಎವ್ರಿ ಟೈಮ್, ಬಟ್ ಅಟ್ಲೀಸ್ಟ್ 3 times ವಾಶ್ ಆದಮೇಲೆ ಐ ಯೂಸ್ ದಿಸ್ ಮಾಸ್ಕ್. ಅಂದರೆ ಆಫ್ಟರ್ 3 washes ಐ ಯೂಸ್ ದಿಸ್ ಮಾಸ್ಕ್. ತುಂಬ ಚೆನ್ನಾಗಿದೆ. ಹೇರ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಬ್ರೇಕೇಜ್ ಕಡಿಮೆ ಆಗುತ್ತೆ. ಆಲ್ಸೋ ಸ್ಮೂತ್ ಅನಿಸುತ್ತೆ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್, ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ 2 years ಇಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಒಂದು ಶವರ್ ತೊಗೊಂಡು ಬರೋಣ ಬನ್ನಿ. ಸೊ ಇವಾಗ ಜಸ್ಟ್ ಶವರ್ ಮುಗಿಸ್ಕೊಂಡು ಬಂದಿದ್ದೀನಿ ಆ್ಯಂಡ್ ದಿಸ್ ಇಸ್ ಹೌ ಮೈ ಹೇರ್ ಲುಕ್ಸ್. ಕಂಪ್ಲೀಟ್ಲಿ ವೆಟ್. ನಾನು ಹೇಳಿದಾಗೆ ಆ ಶ್ಯಾಂಪು ಮತ್ತು ಕಂಡೀಷ್ನರ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಯೂಶಲಿ ಐ ಡೋಂಟ್ ಯೂಸ್ ಎನಿ ಟೂಲ್ಸ್ ಫಾರ್ ಡ್ರೈಯಿಂಗ್. ಜಸ್ಟ್ ಟಾಲ್ ಡ್ರೈ ಮಾಡಿಬಿಟ್ಟು ಸಣ್ಣ ಡ್ರೈ ಮಾಡ್ತೀನಿ. ಐ ಶೋ ಯು ಹೌ ಇಟ್ ಲುಕ್ಸ್ ಒನ್ಸ್ ಇಟ್ ಇಸ್ ಕಂಪ್ಲೀಟ್ಲಿ ಡ್ರೈ ಬಿಫೋರ್ ಡಿಟ್ಯಾಂಗ್ಲಿಂಗ್. ಸೊ ಅವಾಗ ತೋರಿಸಿದೆ ಈ ಬ್ರಷ್, ನಾನು ವುಡನ್ ಬ್ರಷ್ ಇದನ್ನು ನಾನು ಡಿಟ್ಯಾಂಗಲ್ಗೆ ಯೂಸ್ ಮಾಡ್ತೀನಿ ಯೂಶಲಿ. ಇದು ಇಲ್ಲ ಅಂದರೆ ವೈಡ್ ಆ್ಯಂಗಲ್ ಬ್ರಷ್ ಬರುತ್ತಲ್ಲ, ಅದನ್ನು ಕೂಡ ಒಂದೊಂದ್ಸತಿ ಯೂಸ್ ಮಾಡ್ತೀನಿ. ಸೊ ಫುಲ್ಲು ಸನ್ ಡ್ರೈ ಆದಮೇಲೆ ನನ್ನ ಕೂದಲು ಈ ಥರ ಕಾಣಿಸ್ತಿದೆ. ನಾನು ಯಾವ ಥರ ಸಿಕ್ಕೂ ಬಿಡಿಸಿಲ್ಲ ಇನ್ನು. ಆ್ಯಂಡ್ ನಾನು ಯೂಶಲಿ ಹೇರ್ ಟೂಲ್ನ ಯೂಸ್ ಮಾಡಲ್ಲ. ಲೈಕ್ ಡ್ರೈಯರ್ ಆಗಿರ್ಬೋದು ಅಥವಾ ಹೇರ್ ಸ್ಟ್ರೈಟ್ನಿಂಗ್ ಅಥವಾ ಕರ್ಲಿಂಗ್ ಏನಾದರೂ ಇದ್ದರೆ ನನ್ನ ಹತ್ರ ಎಲ್ಲನೂ ಇದೆ, ಬಟ್ ನಾನು ಯಾವುದನ್ನು ಯೂಸ್ ಮಾಡಲ್ಲ. ಆ್ಯಂಡ್ ಅವಾಗಲೇ ಒಂದು ತೋರಿಸೋದನ್ನ ಮರ್ತಿದ್ದೆ. ಇದು ಆಯಿಲಿಂಗ್ ಮಾಡಿದಾಗ ಈ ಥರ ಒಂದು ಮಸಾಜರ್ ಸಿಗುತ್ತೆ ನಿಮಗೆ. ಇದನ್ನು ಯೂಶಲಿ ಈ ಥರ ಸ್ಕ್ಯಾಲ್ಪ್ಗೆ ಈ ಥರ ಮಾಡಿ ಮಸಾಜ್ ಮಾಡ್ಕೊತೀನಿ. ನಾಟ್ ಎವ್ರಿ ಟೈಮ್, ಅಟ್ಲೀಸ್ಟ್ ಒಂದು 5-6 times ಆಯಿಲಿಂಗ್ ಮಾಡ್ತಾಯಿದ್ರೆ 3-4 times ಇದನ್ನು ಯೂಸ್ ಮಾಡಿರ್ತೀನಿ. ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇವಾಗ ಡಿಟ್ಯಾಂಗಲ್ ಮಾಡೋಕ್ಕೆ ಈ ಥರ ವುಡನ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೇ ಅಂತ ಅಲ್ಲ, ಯಾವುದಾದ್ರೂ ವೈಡ್ ಆ್ಯಂಗಲ್ ಬ್ರಷ್ನ ಯೂಸ್ ಮಾಡ್ತೀನಿ ಯೂಶಲಿ. ನೀಟಾಗಿ ಡಿಟ್ಯಾಂಗಲ್ ಮಾಡ್ಕೊಳ್ಳೋಣ. ನೋಡಿ, ನನ್ನ ಹೇರು ನ್ಯಾಚುರಲಿ ಈ ಥರ ಫುಲ್ ಸ್ಟ್ರೈಟ್ ಇದೆ. ಸ್ಟ್ರೈಟ್ ಆ್ಯಂಡ್ ಸ್ಮೂತ್ ಆಗಿದೆ ತುಂಬ. ಏನು ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಲಿಕ್ಕಾಗಲ್ಲ. ಕೂಮ್ ಚೇಂಜ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸ್ಮೂತ್ ಇದ್ರೆ ಅದು ಬಾಚಲಿಕ್ಕೆ ಆಗೋದಿಲ್ಲ. ನೀಟಾಗಿ ಬ್ರಷ್ ಮಾಡ್ಕೊಬೇಕು. ಯಾವಾಗಲೂ ಎಂಡಿಂದ ಬ್ರಷ್ ಮಾಡಿ, ಅಂದರೆ ಎಂಡಲ್ಲಿ ಸಿಕ್ನ ಬಿಡಿಸ್ಕೊಂಡು ಮೇಲೆ ಬನ್ನಿ. ಆವಾಗ ಸ್ವಲ್ಪ ಬ್ರೇಕೇಜ್ ಎಲ್ಲ ಕಮ್ಮಿ ಆಗುತ್ತೆ.
ಎಷ್ಟು ಶೆಕೆ ಮಾರೈತಿ. ಏನು ಸೂರ್ಯ ನನ್ನ ಪಕ್ಕದಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ ಅನ್ನೋ ಫೀಲು ನನಗಂತೂ. ಇವಾಗಲೇ ಸ್ವಲ್ಪ ಆ್ಯಕ್ಚುಲಿ ಸಣ್ಣ ಆಗಿದ್ದು, ಬಿಕಾಸ್ ಡೆಂಗ್ಯೂ ಆಗಿತ್ತು ಅನ್ಸತ್ತೆ ನನಗೆ. ಐ ಥಿಂಕ್ 3-4 ಇಯರ್ಸ್ ಬ್ಯಾಕ್. ಆವಾಗ ಐ ಲಾಸ್ ಸೋ ಮಚ್ ಆಫ್ ಹೇರ್ ಆ್ಯಂಡ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ ನಾನು ಅಂದರೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಲಿಕ್ಕೆ ನನಗೆ ಗೊತ್ತಾಗಲಿಲ್ಲ. ಆವಾಗ ನಾರ್ಮಲ್ ಅಂದ್ಕೊಂಡೆ, ತುಂಬ ದಿನ ಬಿಟ್ಬಿಟ್ಟೆ. ಅವಾಗ ತುಂಬ ಕೂದಲಿದ್ರು, ಆಲ್ಮೋಸ್ಟ್ ಲೈಕ್ ಹಾಫ್ ಆಫ್ ಮೈ ಹೇರ್ ಶೆಡ್ ಆಯಿತು. ಇವಾಗ ಐ ಆಮ್ ಟೇಕಿಂಗ್ ಕೇರ್ ಆ್ಯಂಡ್ ಅವಾಗ ಐ ಕನ್ಸಲ್ಟೆಡ್ ಡಾಕ್ಟರ್. ಆಲ್ವೇಸ್ ಕನ್ಸಲ್ಟ್ ಅ ಡಾಕ್ಟರ್ ಇಫ್ ಇಟ್ ಈಸ್ ಲೈಕ್ ನಾಟ್ ನಾರ್ಮಲ್. ಗೊತ್ತಾಗುತ್ತಲ್ವಾ ದಟ್ ಇಲ್ಲ ನಾಟ್ ನಾರ್ಮಲ್ ಅಂತ. ಅವಾಗ ಪ್ಲೀಸ್ ಕನ್ಸಲ್ಟ್ ಡಾಕ್ಟರ್. ಸೊ ನಾನು ಆಲ್ಮೋಸ್ಟ್ ನೀಟಾಗಿ ಬ್ರಷ್ ಮಾಡಿದ್ದೀನಿ ವಿತೌಟ್ ಸ್ಟೈಲಿಂಗ್. ದಿಸ್ ಇಸ್ ಹೌ ಮೈ ಹೇರ್ ಲುಕ್ಸ್. ಹೆಂಗೆ ಕಾಣಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಓಕೆ, ಐ ಲವ್ ಮೈ ಹೇರ್ ಬಿಕಾಸ್ ನೀವು ಹೇಗೆ ರೆಡಿಯಾಗಿ ನೀವು ಹೆಂಗೆ ಮೇಕಪ್ ಮಾಡ್ಕೊಳ್ಳಿ ಏನೇ ಇದ್ರೂ ವೆನ್ ದ ಹೇರ್ ಇಸ್ ಲುಕಿಂಗ್ ನೈಸ್ ತುಂಬ ಚೆನ್ನಾಗಿ ಕಾಣಿಸ್ತೀರ. ಹೇರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಹೇರ್ ಇಸ್ ದ ಬೆಸ್ಟ್ ಆಕ್ಸೆಸರಿ ಯು ಕ್ಯಾನ್ ಮೇಂಟೈನ್ ಇನ್ ಅ ವೆರಿ ಗುಡ್ ಶೇಪ್. ನನಗೆ ಅದು 2 to 3 days ಹಿಂಗೆ ಇರುತ್ತೆ. ಆಮೇಲೆ ಮತ್ತೆ ಆಯಿಲಿ ಸ್ಕ್ಯಾಲ್ಪ್ ಆಗಿರೋದ್ರಿಂದ ಸ್ವಲ್ಪ ಆಯಿಲಿ ಆಗುತ್ತೆ. ಇದೆಲ್ಲದಕ್ಕಿಂತ ಲಾಸ್ಟ್ ಸ್ಟೆಪ್ ನಾನು ಯೂಸ್ ಮಾಡೋದು ಇದು. ಎವ್ರಿ ಡೇ ಫಾಲೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1.5 year ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಆಶ್ಚರ್ಯ ಆಗುತ್ತೆ ನಾನು ಇಷ್ಟು ಕನ್ಸಿಸ್ಟೆಂಟಾಗಿ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂತ. ಬಿಕಾಸ್ ಲಾಸ್ಟ್ ಇಯರ್ ಒಂದು ಶಾರ್ಟ್ಸ್ ಹಾಕಿದ್ದೀನಿ, ಅದರಲ್ಲಿ ತೋರಿಸಿದ್ದೀನಿ ಇದನ್ನು ತಿನ್ನೋದನ್ನು. ಸೊ ಅದು ಹಾಕಿ 1 year ಆಯಿತು. ಅದು ಹಾಕೋಕ್ಕೆ ಮುಂಚೆ ನಾನು ಒಂದು 6 months ಯೂಸ್ ಮಾಡಿದೆ. ಸೊ ಆಲ್ಮೋಸ್ಟ್ 1.5 years ಮೇಲಾಯಿತು. ಪಿ ಬಾಡಿ ವೈಸ್ ಅವ್ರದ್ದು ಹೇರ್ ಗಮ್ಮೀಸ್. ಓ ಮೈ ಗಾಡ್, ನಿಜವಾಗ್ಲೂ ನಂಗೆ ರಿಸಲ್ಟ್ ಕೊಟ್ಟಿದೆ. ನಾನು ಇದನ್ನ ಆಲ್ರೆಡಿ ತುಂಬ ಸತಿ ಹೇಳಿದ್ದೀನಿ ವಿಡಿಯೋಲಿ, ಮತ್ತೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಟು ಟ್ರೈ ದಿಸ್. ತುಂಬ ಚೆನ್ನಾಗಿ ನಿಮ್ಮ ಕೂದಲು ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಹೇರ್ ಸ್ಟ್ರೆಂತ್ ಚೆನ್ನಾಗಾಗುತ್ತೆ, ಆಲ್ಸೋ ಹೊಸ ಹೇರ್ ಬೆಳೆಯುತ್ತೆ. ಆ್ಯಂಡ್ ಇಟ್ ಈಸ್ ತುಂಬ ಒಂಥರ ರಿಫ್ರೆಶಿಂಗ್. ಅಂದರೆ ಎವ್ರಿ ಡೇ ಯು ಕ್ಯಾನ್ ಈಟ್ ದಿಸ್, ನೋ ಶುಗರ್ ಏನೂ ಇಲ್ಲ. ಇಟ್ ಈಸ್ ಲೈಕ್ ಅ ಚಾಕ್ಲೇಟ್ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. 3-4 ತಿನ್ಬೋದು ದಿನಕ್ಕೆ, ಬಟ್ 1 ತಿನ್ನಬೇಕು. ಪೋಸ್ಟ್ ಮೀಲ್ ಯಾವುದಾದ್ರೂ ಒಂದು ಮೀಲ್ ಆದಮೇಲೆ ತಿನ್ನಿ. ಸೊ ಇದಾಗಿತ್ತು ನನ್ನ ಹೇರ್ ಕೇರ್ ವಿಡಿಯೋ ಆ್ಯಂಡ್ ದಿಸ್ ಇಸ್ ಹೌ ಮೈ ಹೇರ್ ಲುಕ್ಸ್ ವಿತೌಟ್ ಎನಿ ಸ್ಟೈಲಿಂಗ್. ಸ್ಟೈಲ್ ಮಾಡಿದ್ರೆ ಇನ್ನೂ ಸ್ಮೂತ್ ಆಗಿಬಿಡುತ್ತೆ, ವಿಚ್ ಐ ಡೋಂಟ್ ಲೈಕ್. ಐ ಲೈಕ್ ದಿಸ್ ವಾಲ್ಯೂಮ್ ಆಗಿ ನ್ಯಾಚುರಲ್ ಆಗಿರಬೇಕು. ಐ ಡೋಂಟ್ ಲೈಕ್ ಸ್ಟ್ರೇಟ್ ಹೇರ್ ಅಥವಾ ತುಂಬ ಕರ್ಲಿ ಹೇರ್. ಐ ಡೋಂಟ್ ಲೈಕ್. ಐ ಲೈಕ್ ಹೇರ್ ಲೈಕ್ ದಿಸ್, ವಾಲ್ಯೂಮ್ ಆ್ಯಂಡ್ ನ್ಯಾಚುರಲ್ ಆಗಿ ಕಾಣಿಸ್ಬೇಕು. ಇದಾಗಿತ್ತು ನನ್ನ ಹೇರ್ ಕೇರ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.